ಈ ಒಂದು ವಿಡಿಯೋನಲ್ಲಿ ಯಾವ ರೀತಿ ಡ್ಯಾಶ್ ಬೋರ್ಡನ್ನು ನಾವೆಲ್ಲ ನೋಡ್ಬೋದು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಮೊದಲನೇದಾಗಿ ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತಾರೆ. ಆ ಗೂಗಲ್ ಫಾರ್ಮನ್ನು ನೀವು ಬರ್ಕೊಬೇಕು. ಇಲ್ಲಿ ನೋಡಿ ಈ ಥರ ಇದೆಲ್ಲ ಗೂಗಲ್ ಫಾರ್ಮ್. ಫಸ್ಟ್ ಈ ಲಿಂಕಿಗೆ ಬಂದ್ಬಿಟ್ಟು ಇಲ್ಲಿ ನಿಮ್ಮ ರಾಜ್ಯ ಆಗಲಿ, ಜಿಲ್ಲೆ ಆಗಲಿ, ಮತ್ತು ಜಿಲ್ಲೆಯ ವಿಭಾಗ ಆಗಲಿ, ತಾಲೂಕನ್ನು ಹಾಗೂ ಶಾಲೆ ಹೆಸರನ್ನು, ಶಾಲೆಯ ಡೈಸ್ ಸಂಖ್ಯೆ ಇದು ಒಂದೇ ಒಂದು ಇರುತ್ತೆ. ಅದನ್ನು ನೀವು ಹಾಕೊಂಬಂದು ಅದ್ರ ಜೊತೆಗೆ ನಿಮ್ಮ ಶಾಲೆಯ ಪಿನ್ ಕೋಡ್ ಯಾವುದು ಶಾಲೆಗೆ ಬರುತ್ತೆ, ಯಾವ ಪಿನ್ ಕೋಡಲ್ಲಿ ಬರುತ್ತೆ, ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಮುಖ್ಯೋಪಾಧ್ಯಾಯರ ಹೆಸರಾಗಲಿ, ಅವರ ಮುಖ್ಯಸ್ಥರ ಫೋನ್ ಸಂಖ್ಯೆ, ಇದಿಷ್ಟನ್ನು ಹಾಕಬೇಕು. ಇದಾದಮೇಲೆ ಇನ್ನು 3 ಸುಲಭವಾದಂಥ ಪ್ರಶ್ನೆ ಇರುತ್ತೆ. ನಿಮಗೆ ಬೇಕಾದಂತಹ ಮಣ್ಣು, ಸಗಣಿ ಹಾಗೂ ಬೀಜಗಳ ಪೂರೈಕೆ ಆಗಿದೆಯಾ ಅಥವಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದಿಷ್ಟನ್ನು ನೀವು ಈ ಫಾರ್ಮ್ನ ಫಿಲಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಈಗ ಡ್ಯಾಶ್ ಬೋರ್ಡಲ್ಲಿ ಇದು ಲೈವ್ ಡ್ಯಾಶ್ ಬೋರ್ಡ್ ಇರುತ್ತೆ. ಅಂದಾಜು ನೀವು ಫಿಲ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಸಮಯದಲ್ಲಿ ಇದು ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಕೊಬೋದು. ಈಗ ನೋಡಿ 2800 ಸ್ಕೂಲವರು ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1400 ಚಿಲ್ಲರೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಬೀಜ ಇಲ್ಲ ಅಂಥೇಳಿ. ಇನ್ನು ಉಳಿದವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ನಮಗೆ ಮಣ್ಣಿನ ಸಮಸ್ಯೆ ಇದೆ ಅಂತ, ಅಥವಾ ಇನ್ನೊಂದು ಸ್ವಲ್ಪ ಜನ ಹೇಳ್ತಿದ್ದಾರೆ ಅವ್ರಿಗೆ ಸಗಣಿಯ ಇದಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಒಂದು ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಶಾಲೆಗಳು ಭಾಗವಹಿಸ್ತಾ ಇದ್ದಾವೆ ಅನ್ನೋದು ಒಂದು ಉದಾಹರಣೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಬಂದು ಯಾವುದೇ ಒಂದು ವಿಭಾಗವನ್ನ ನೋಡ್ಕೊಬೋದು. ಎಕ್ಸಾಂಪಲ್ ಇವಾಗ ಫುಲ್ ಬೇಡ, ಈಗ ಬೆಂಗಳೂರು ಡಿವಿಷನ್ ನೋಡ್ಕೊಬೇಕು ಅಂದರೆ ಬರೀ ಬೆಂಗಳೂರನ್ನ ಆಯ್ಕೆ ಮಾಡಿದ್ರೆ ರೈಟ್ ಸೈಡಲ್ಲಿ ನೋಡಿ 1206 ಶಾಲೆಗಳು ಬರ್ತಾ ಇದೆ. ಇಲ್ಲಿ 553 ಬೀಜಗಳ ಕೊರತೆ ಇದೆ, 207ರಲ್ಲಿ ಮಣ್ಣಿನ ಕೊರತೆ ಇದೆ, ಇನ್ನೊಂದರಲ್ಲಿ ಸಗಣಿ ಕೊರತೆ ಇದೆ. ಸೊ ಈ ರೀತಿಯಾಗಿ ನೀವೊಂದು ಹಂತವಾಗಿ ಅದನ್ನು ನೋಡ್ಕೊಬೋದು. ಇಲ್ಲ ಇದರಲ್ಲಿ ನೀವು ಸ್ಪೆಸಿಫಿಕ್ ಆಗಿ ನೀವು ನೋಡ್ಕೊಬೇಕು ಅಂತಂದ್ರೆ ಆನೆಕಲ್ಲನ್ನು ಚೂಸ್ ಮಾಡ್ಕೊಬೋದು. ಆನೆಕಲ್ಲಲ್ಲಿ ಒಟ್ಟು 10 ಶಾಲೆಗಳು ಅದನ್ನು ಹಾಕಿದ್ದಾವೆ. 10ರಲ್ಲಿ ವಿತೌಟ್ ಸೀಡು 10 ಅಂತ ಹೇಳ್ತಾ ಇದ್ದಾರೆ. ಯಾವ ಶಾಲೆಗಳು ಈ ತರ ಇದು ಹೇಳ್ತಾರೆ ಅಂದ್ರೆ ಅವ್ರ ಡೈಸ್ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ಕೊಬೋದಾಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಈ ಡೈಸ್ ಸಂಖ್ಯೆನ ನೀವು ನಿಮ್ಮಲ್ಲಿ ಇಟ್ಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಯಾವ ಶಾಲೆ ಇದು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಗೊತ್ತಾಗುತ್ತೆ. ಇದನ್ನ ಯಾರು ಬೇಕಾದ್ರೂ ಸಹ ಈ ರೀತಿ ಒಂದು ಕ್ವಿಕ್ ಆಗಿ ಇದು ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ರೀಸೆಟ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ನೀವು ಒತ್ತಿದ ತಕ್ಷಣ ಮತ್ತೆ ಹೊಸದಾಗಿ ಯಾವ್ದಾದಿದೆ ಅಂತ ಗೊತ್ತಾಗುತ್ತೆ. ಇದು ಸೇಮ್ ಇದನ್ನ ನೋಡಲ್ ಅಧಿಕಾರಿಗಳು ಅವ್ರ ಜಿಲ್ಲೆಗೆ ಯಾವ್ದಾವ್ದು ಬರುತ್ತೆ ಅನ್ನೋದನ್ನು ಸಹ ನೀವಿಲ್ಲಿ ನೋಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಬೆಳಗಾವಿ ಅಂತ ಹಾಕಿದ್ರೆ ಈ ನಿಮ್ಮ ಜಿಲ್ಲೆ ಯಾವುದು ಅನ್ನೋದು ಸಹ ನೀವು ತಗೊಬೋದು. ಓಕೆ, ಇಲ್ಲಿ ಬೆಂಗಳೂರು ಇದೆ, ಹಾಗಾಗಿ ಬೆಂಗಳೂರು ಅಂತೀನಿ, ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಇಲ್ಲಿ ನೋಡಿ ಬೆಂಗಳೂರಲ್ಲಿ ಡಿವಿಷನಲ್ಲಿ ಚಿತ್ರದುರ್ಗ ಇದೆ ಅಂತ. ಸೊ ಚಿತ್ರದುರ್ಗದಿಂದ ಬರೀ ಒಂದು ಮಾತ್ರ ಎಂಟ್ರಿ ಬಂದಿದೆ. ಈ ರೀತಿಯಾಗಿ ಎಲ್ಲಿಂದ ಎಂಟ್ರಿ ಬಂದಿದೆ, ಎಲ್ಲಿಂದ ಬಂದಿಲ್ಲ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಸೊ ನೋಡಲ್ ಅಧಿಕಾರಿಗಳು ಇದನ್ನು ನೋಡಿಕೊಂಡು ಇಂತಿಂಥ ಕಡೆಯಿಂದ ಬಂದಿಲ್ಲ ಅಂತೇಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ತಾಲೂಕವರಿಗೆ ನಾನು ತಿಳಿಸ್ಬೋದು. ಹಾಗೆ ತಾಲೂಕಿನ ನೋಡಲ್ ಅಧಿಕಾರಿಗಳು ಇದನ್ನು ನೋಡಿಕೊಂಡು ಸಂಬಂಧಪಟ್ಟ ಶಾಲೆಗಳಿಗೂ ಸಹ ಈ ಒಂದು ಮಾಹಿತಿಯನ್ನು ಅವರು ಕೊಡ್ಬೋದಾಗಿದೆ. ಈ ರೀತಿಯಾಗಿ ನಾವು ಇದನ್ನು ನೋಡ್ಕೊಬೋದು. ಬಹಳ ಸುಲಭ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಎಲ್ಲೆಲ್ಲಿ ಅವ್ರು ಹೇಳ್ತಾರೆ ನಮಗೆ ಸೀಡ್ಸು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ತಾಯಿ ಮರದ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ರೀತಿ ಅವರು ಬೀಜಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ. ಈಗ ಎಲ್ಲಿ ಬೀಜಗಳ ಕೊರತೆ ಅಂದರೆ ಮಣ್ಣಿನ ಕೊರತೆ ಇದೆ ಅಥವಾ ಸಗಣಿಯ ಕೊರತೆ ಇದೆ, ಆವಾಗ ಅವ್ರ ಮಕ್ಕಳ ಮುಖಾಂತರ ಅಥವಾ ಪಾಲಕರು ಹಾಗೂ ಪೋಷಕರ ಇದಿರುತ್ತಲ್ಲ, SDM ಅಂತ ಏನು ಹೇಳ್ತೀವಿ, ಒಂದು SDM ಅಂತ ಏನು ಪೋಷಕರು ಮತ್ತು ಶಾಲೆಯ ಅಧಿಕಾರಿಗಳ ಜೊತೆಗೆ ಏನು ಒಂದು ಸಂಘ ಇರುತ್ತೆ, ವಿದ್ಯಾರ್ಥಿಗಳ ಸಂಘದಲ್ಲಿ ಅಥವಾ ಪೋಷಕರ ಸಂಘದಲ್ಲಿ ಇದರ ಸಹಾಯವನ್ನು ಪಡ್ಕೊಬೋದು. ಅಥವಾ ಅಂತಂದರೆ ಅರಣ್ಯ ಇಲಾಖೆಯ ಸಹಾಯವನ್ನು ಸಹ ನಾವು ಇದರಲ್ಲಿ ಪಡ್ಕೋಬೋದು. ಈ ರೀತಿ ಇದಿರುತ್ತೆ. ಸೊ ಅವ್ರನ್ನೆಲ್ಲ ಮಾಹಿತಿಯನ್ನು ಇದು ಮಾಡಿಸ್ಬಿಟ್ಟು
ಅವ್ರಿಗೆ ಆ ಒಂದು ಮಾಹಿತಿಯನ್ನು ತಿಳಿಸಿ ಹೇಳಬೇಕು. ಆವಾಗ ಯಾರ್ಯಾರು ಬೀಜಗಳು ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಅಬ್ಜೆಕ್ಷನ್ಸ್ ಕೊಡ್ತಾ ಇರ್ತಾರೆ, ಅವ್ರು ಅದ್ ಮಾಹಿತಿ ಕೊಟ್ಟ ತಕ್ಷಣ ಅದೇ ಗೂಗಲ್ ಫಾರ್ಮಲ್ಲಿ ಬಂದ್ಬಿಟ್ಟು ಇದರಲ್ಲೇ ಹೋಗಿ ನೆಕ್ಸ್ಟ್‌ಗೆ ಹೋಗ್ಬಿಟ್ಟು ಅಲ್ಲಿ ಇವಾಗ ಸಾಯಿಲ್ ಅಥವಾ ಬೀಜ ಅಥವಾ ಇದ್ರದ್ದು ಕೊರತೆ ಇವಾಗ ಇಲ್ಲ ಅಂತೇಳಿ ಅದನ್ನ ಅವ್ರು ಮಾರ್ಕ್ ಮಾಡ್ಬೋದು. ಅದನ್ನ ಮಾರ್ಕ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಮತ್ತೆ ಇದು ಬದಲಾವಣೆ ಆಗುತ್ತೆ. ಈ ರೀತಿಯಾಗಿ ಇದನ್ನ ನಾವು ಈ ಒಂದು ಡ್ಯಾಶ್ ಬೋರ್ಡನ್ನ ನಾವು ಬಳಸ್ಕೋಬೋದಾಗಿದೆ. ವಿಡಿಯೋವನ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.